ಹಾಯ್, ಸೆಕೆಂಡ್ PUC ಎರಡನೇ ಬೋರ್ಡ್ ಎಕ್ಸಾಮ್ ಅಥವಾ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ಇದಕ್ಕೆ ಸಂಬಂಧಿಸಿದಂತೆ ನೀವು ಕೇಳಿದಂತಹ ಡೌಟ್ಸ್ ಏನಿತ್ತು ಅದಕ್ಕೆ ವಿಡಿಯೋ ಮಾಡಿ ಒಂದು 2 days ಮೊದಲು ಅಪ್ಲೋಡ್ ಮಾಡಿದ್ದೆ. ನನಗನ್ಸಿತ್ತು ಸ್ಟೂಡೆಂಟ್ಸ್ನ ಎಲ್ಲ ಡೌಟ್ ಕ್ಲಿಯರ್ ಆಯಿತು ಅಂತ. ಆದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಮತ್ತು ಕೂಡ ಹಲವಾರು ಕ್ವಶನ್ಸನ್ನು ಕೇಳಿದ್ರಿ. ನಂತರ ಆ ಎಲ್ಲ ಕ್ವಶನ್ಸ್ ಕೂಡ ಇಂಪಾರ್ಟೆಂಟ್ ಆಗಿದಾವೆ. ಅಂದರೆ ಡಿಫಿಕಲ್ಟಿ ಲೆವೆಲ್ ಎಷ್ಟಿರುತ್ತೆ, ನಂತರ ಇಂಟರ್ನಲ್ ಮಾರ್ಕ್ಸ್, ಪ್ರಾಕ್ಟಿಕಲ್ ಮಾರ್ಕ್ಸ್ ಯಾವ್ದು ಕನ್ಸಿಡರ್ ಮಾಡ್ತಾರೆ, ಈ ರೀತಿ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ರಿ. ಎಲ್ಲಕ್ಕೂ ಕೂಡ ಈ ವಿಡಿಯೋದಲ್ಲಿ ಉತ್ತರವನ್ನ ತಿಳಿದುಕೊಳ್ತಾ ಇದೀವಿ. ಈ ವಿಡಿಯೋದಲ್ಲಿ ನಿಮ್ಮೆಲ್ಲ ಡೌಟ್ ಕ್ಲಿಯರ್ ಆಗತ್ತೆ ಅಂತ ಕೂಡ ಅನ್ಸುತ್ತೆ. ಇದರ ಬಿಟ್ಟು ಕೂಡ ಡೌಟ್ಸ್ ಇದ್ರೆ ಕನ್ನಡ ತಿಳಿಸಿ. ಓಕೆ, ಈಗ ಮೊದಲಾಗಿ ಡಿಫಿಕಲ್ಟಿ ಲೆವೆಲ್ ಇದ್ರ ಬಗ್ಗೆ ಹೇಳೋದಾದ್ರೆ, ಈಗ ಮೊದಲೇ ಬೋರ್ಡ್ ಎಕ್ಸಾಮ್ ಯಾವ ರೀತಿ ಡಿಫಿಕಲ್ಟ್ ಇತ್ತು ಅಥವಾ ಮೊದಲೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಎಷ್ಟು ಡಿಫಿಕಲ್ಟಿ ಲೆವೆಲ್ ಇತ್ತೋ ಅದೇ ಡಿಫಿಕಲ್ಟಿ ಲೆವೆಲ್ ಎರಡನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಇರುತ್ತೆ. ಹಾಗೆ ಮೂರನೇ ಬೋರ್ಡ್ ಎಕ್ಸಾಮ್ ಕೂಡ ಅದೇ ಡಿಫಿಕಲ್ಟಿ ಲೆವೆಲ್ ಅನ್ನ ಮೇಂಟೈನ್ ಮಾಡ್ತಾರೆ. ಅಂದ್ರೆ ಈಗ ಒಂದು ಕ್ವಶನ್ ಪೇಪರ್ ಇದೆ ಅಂತ ಹೇಳಿದ್ರೆ ಆ ಕ್ವಶನ್ ಪೇಪರ್ ಅಲ್ಲಿ 40% ಈಸಿ ಕ್ವಶನ್ಸ್ ಅಂತ ಹೇಳಿದ್ರೆ ಯಾವುದೇ ಸ್ಟೂಡೆಂಟ್ಸ್ ಆದರೂ ಒಮ್ಮೆ ಓದಿದ್ರೆ ಆನ್ಸರ್ ಮಾಡೋದಕ್ಕಾಗಬೇಕು. ಅಂದ್ರೆ ಏನು ಟಾಪರ್ ಅಷ್ಟೇ ಅಲ್ಲ, ಜಸ್ಟ್ ಪಾಸಿಂಗ್ ವಿದ್ಯಾರ್ಥಿಗಳು ಕೂಡ ಆನ್ಸರ್ ಮಾಡೋದಕ್ಕೆ ಆಗಬೇಕು ಅಂತ ಕ್ವಶನ್ಸ್ ಇರುತ್ತೆ. ಎಷ್ಟು? 40% ಈಸಿ ಕ್ವಶನ್ಸ್. ಅನಂತರ 40% ಮಾಡರೇಟ್ ಅಥವಾ ಎವರೇಜ್ ಕ್ವಶನ್ಸ್ ಇರುತ್ತೆ. ಅಂದ್ರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಅದಕ್ಕೆ ನೀವು ಆನ್ಸರ್ ಮಾಡೋದಕ್ಕಾಗತ್ತೆ. ಆ ರೀತಿ 40% ಎವರೇಜ್ ಅಥವಾ ಮಾಡರೇಟ್ ಕ್ವಶನ್ಸ್ ಇರುತ್ತೆ. 20% ಡಿಫಿಕಲ್ಟ್ ಕ್ವಶನ್ಸ್ ಇರುತ್ತೆ. ಓಕೆನಾ? ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ರಿಲೇಟೆಡ್ ಕ್ವಶನ್ 20% ಇರುತ್ತೆ. ಓಕೆ, ಈ ರೀತಿ ಕ್ವಶನ್ ಪೇಪರ್ ಅಲ್ಲಿ ಡಿಫಿಕಲ್ಟಿ ಲೆವೆಲ್ ಇರಬೇಕು ಅಂತ ಇರುತ್ತೆ. ನಂತರ ಮೊದಲನೇ ಬೋರ್ಡ್ ಎಕ್ಸಾಮ್ ಕೂಡ ಇದೇ ಡಿಫಿಕಲ್ಟಿ ಲೆವೆಲ್ ಪ್ಯಾಟರ್ನ್ ಅನ್ನ ಕನ್ಸಿಡರ್ ಮಾಡಿದ್ರು. ಅದೇ ರೀತಿ ಎರಡನೇ ಬೋರ್ಡ್ ಎಕ್ಸಾಮ್ ಕೂಡ ಡಿಫಿಕಲ್ಟಿ ಲೆವೆಲ್ ಇದೇ ರೀತಿ ಇರುತ್ತೆ. ಹಾಗೆ ಮೂರನೇ ಬೋರ್ಡ್ ಎಕ್ಸಾಮ್ ಕೂಡ ಡಿಫಿಕಲ್ಟಿ ಲೆವೆಲ್ ಇದೇ ರೀತಿ ಇರುತ್ತೆ. ಎಷ್ಟು ಹೇಳಿ? 40% ಈಸಿ, 40% ಮಾಡರೇಟ್ ಅಥವಾ ಎವರೇಜ್, ಹಾಗೆ 20% ಡಿಫಿಕಲ್ಟ್. ನಂತರ ಈಗ ವಿದ್ಯಾರ್ಥಿಗಳು ಕೇಳಿದಂತಹ ಮತ್ತೆ ಮುಂದಿನ ಕ್ವಶನ್ ಏನು ಅಂತ ಹೇಳಿದ್ರೆ, ಬ್ಲೂ ಪ್ರಿಂಟ್ ಮತ್ತೆ ಬೇರೆ ಬ್ಲೂ ಪ್ರಿಂಟ್ ಅನ್ನ ರಿಲೀಸ್ ಮಾಡ್ತಾರೆ ಎರಡನೇ ಬೋರ್ಡ್ ಎಕ್ಸಾಮ್ಗೆ ಅಂತ ಹೇಳಿದ್ರು. ಮತ್ತೆ ಸೆಪರೇಟ್ ಆಗಿ ಬ್ಲೂ ಪ್ರಿಂಟ್ ಅನ್ನ ರಿಲೀಸ್ ಮಾಡಲ್ಲ. ಹಾಗೆ ಮಾಡೆಲ್ ಪೇಪರ್ ಕೂಡ ಮತ್ತೆ ರಿಲೀಸ್ ಮಾಡಲ್ಲ. ಈಗ ಮೊದಲೇ ಬೋರ್ಡ್ ಎಕ್ಸಾಮ್ಗೋಸ್ಕರ ಏನು ಮಾಡೆಲ್ ಪೇಪರ್ ನ ರಿಲೀಸ್ ಮಾಡಿದ್ರು ಅದನ್ನ ನೀವು ಎರಡನೇ ಬೋರ್ಡ್ ಎಕ್ಸಾಮ್ ಪ್ರಿಪರೇಷನ್ಗೆ ಯೂಸ್ ಮಾಡಬಹುದು. ಹಾಗೆ ಮೊದಲನೇ ಬೋರ್ಡ್ ಎಕ್ಸಾಮ್ಗೋಸ್ಕರ ಏನು ಬ್ಲೂ ಪ್ರಿಂಟ್ ಅನ್ನ ರಿಲೀಸ್ ಮಾಡಿದ್ರು, 3 ಬ್ಲೂ ಪ್ರಿಂಟ್ ರಿಲೀಸ್ ಮಾಡಿದ್ರು, ಅವುಗಳನ್ನ ನೀವು ಈಗ ಎರಡನೇ ಬೋರ್ಡ್ ಎಕ್ಸಾಮ್ ಕೂಡ ಯೂಸ್ ಮಾಡಬಹುದು. ಮತ್ತೆ ಹೊಸದಾಗಿ ಈ ಬ್ಲೂ ಪ್ರಿಂಟ್ ಮತ್ತು ಮಾಡೆಲ್ ಪೇಪರ್ ನ ರಿಲೀಸ್ ಮಾಡಲ್ಲ. ಅದಂತರ ಕ್ವಶನ್ ಬ್ಯಾಂಕ್ ಅನ್ನು ಕೂಡ ರಿಲೀಸ್ ಮಾಡಿದ್ರು ಈ ವರ್ಷ. ಸೊ ಅದನ್ನು ಕೂಡ ನೀವು ಎರಡನೇ ಬೋರ್ಡ್ ಎಕ್ಸಾಮ್ ಬರೀತೀರಾ ಅಂತ ಹೇಳಿದ್ರೆ ಯೂಸ್ ಮಾಡ್ಕೊಳ್ಳಿ, ಎಕ್ಸಾಮ್ ಪ್ರಿಪರೇಷನ್ಗೆ ಹೆಲ್ಪ್ ಆಗುತ್ತೆ. ನಂತರ ಮತ್ತೆ ಯಾವ ಪ್ರಶ್ನೆಯನ್ನು ಕೇಳೋದಂದ್ರೆ, ಟೈಮ್ ಟೇಬಲ್ ಯಾವ ಬರುತ್ತೆ ಅಂತ ಕೇಳ್ತಾ ಇದ್ರು. ಟೈಮ್ ಟೇಬಲ್ ಏನಿದೆ ಅದು ಮೊದಲನೇ ಬೋರ್ಡ್ ಎಕ್ಸಾಮ್ ನ ರಿಸಲ್ಟ್ ಬಂದು ಆಗ್ಬೇಕು. ಮೊದಲನೇ ಬೋರ್ಡ್ ಎಕ್ಸಾಮ್ ನ ರಿಸಲ್ಟ್ ಬಂದ ನಂತರ ಎರಡನೇ ಬೋರ್ಡ್ ಎಕ್ಸಾಮ್ ನ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಟೈಮ್ ಟೇಬಲ್ ಕೂಡ ಅನೌನ್ಸ್ ಆಗುತ್ತೆ. ಕ್ಲಿಯರಾ? ಮುಂದಿನ ಕ್ವಶನ್ ಏನು ತಿಳ್ಕೊಳ್ಳೋದಾದ್ರೆ, ಈಗ ಇಂಟರ್ನಲ್ ಮಾರ್ಕ್ಸ್ ಹಾಗೆ ಪ್ರಾಕ್ಟಿಕಲ್ ಮಾರ್ಕ್ಸ್ ಇದು ಯಾವ್ದು ಕನ್ಸಿಡರ್ ಮಾಡ್ತಾರೆ ಅಂತ ಕೇಳಿದ್ರು. ಈಗ ಮೊದಲೇ ಬೋರ್ಡ್ ಎಕ್ಸಾಮ್ ಆಗೋಕ್ಕಿಂತ ಮೊದಲು ಈಗ ಸೈನ್ಸ್ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಆಯ್ತು, ಕೆಮಿಸ್ಟ್ರಿ, ಬಯಾಲಜಿ ಹಾಗೆ ಕಂಪ್ಯೂಟರ್ ಸೈನ್ಸ್ ಈ ಎಲ್ಲ ವಿಷಯಗಳ ಪ್ರಾಕ್ಟಿಕಲ್ ಎಕ್ಸಾಮ್ ಆಯ್ತು 30 ಮಾರ್ಕ್ಸ್ಗೆ. ಸೊ ಆ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಏನಾಯ್ತು ಅದರಲ್ಲಿ ಯಾವ ಮಾರ್ಕ್ಸ್ ನಿಮಗೆ ಬಂದಿದೆಯೋ ಅದೇ ಮಾರ್ಕ್ಸ್ ಈಗ ಪ್ರಾಕ್ಟಿಕಲ್ ಆಗಿ ಕನ್ಸಿಡರ್ ಆಗುತ್ತೆ. ಅದೇ ರೀತಿ ಇಂಟರ್ನಲ್ ಮಾರ್ಕ್ಸ್ ಏನಿದೆ, ಇದು ಬೇಕಿದ್ರೆ ಇಂಗ್ಲಿಷ್, ಕನ್ನಡ, ಎಕನಾಮಿಕ್ಸ್, ಹಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಯಾವ್ದು ಬೇಕಾಗಿರಲಿ, ಈಗ ಫೈನಲ್ ಎಕ್ಸಾಮ್ ಆಗೋದು 80 ಮಾರ್ಕ್ಸ್ಗೆ. ನಂತರ ಇಂಟರ್ನಲ್ ಮಾರ್ಕ್ಸ್ ಏನಿದೆ ಅದು ಫಸ್ಟ್ ಟೆಸ್ಟ್, ಸೆಕೆಂಡ್ ಟೆಸ್ಟ್, ಮಿಡ್ ಟರ್ಮ್ ಎಕ್ಸಾಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದೆಲ್ಲದರ ಮಾರ್ಕ್ಸ್ ಆಲ್ರೆಡಿ KSEAB ದವರಿಗೆ ನಿಮ್ಮ ಕಾಲೇಜ್ನವರು ಅಪ್ಡೇಟ್ ಮಾಡಿರ್ತಾರೆ. ಅದಕ್ಕೋಸ್ಕರ ಇಂಟರ್ನಲ್ ಮಾರ್ಕ್ಸ್ ಏನಿದೆ ಅದು ಈ ಹಿಂದೆ ಏನಿತ್ತು ಅಂದ್ರೆ ಮೊದಲೇ ಬೋರ್ಡ್ ಎಕ್ಸಾಮ್ಗಿಂತ ಮೊದಲು ಏನು ಇಂಟರ್ನಲ್ ಮಾರ್ಕ್ಸ್ ನಿಮಗೆ ಕೊಟ್ಟಿದ್ದಾರೆ ಅದೇ ಇಂಟರ್ನಲ್ ಮಾರ್ಕ್ಸ್ ಈಗ ಎರಡನೇ ಬೋರ್ಡ್ ಎಕ್ಸಾಮ್ ಕೂಡ ಕನ್ಸಿಡರ್ ಆಗುತ್ತೆ. 80 ಮಾರ್ಕ್ಸ್ ನ ಎಕ್ಸಾಮ್ ಏನಾಗುತ್ತೆ ಅಂದ್ರೆ ಈಗ ಯಾವುದು ಕನ್ನಡ, ಇಂಗ್ಲಿಷ್, ಎಕನಾಮಿಕ್ಸ್, ಹಿಸ್ಟ್ರಿ, ಬಿಸ್ನೆಸ್ ಸ್ಟಡೀಸ್, ಮ್ಯಾಥಮೆಟಿಕ್ಸ್ ಈ ಎಲ್ಲ ಸಬ್ಜೆಕ್ಟ್ಗೆ ಸಂಬಂಧ 80 ಮಾರ್ಕ್ಸ್ ನ ಎಕ್ಸಾಮ್ ಏನಾಗುತ್ತೆ ಅದರಲ್ಲಿ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಇಂಟರ್ನಲ್ ಏನಿರುತ್ತೆ ಅದರಲ್ಲಿ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೆ ಅವಕಾಶ ಇರಲ್ಲ. ಅದೇ ರೀತಿ ಈಗ ಪ್ರಾಕ್ಟಿಕಲ್ ಇರುವಂತ ಸಬ್ಜೆಕ್ಟ್ಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಈ ಎಲ್ಲ ಸಬ್ಜೆಕ್ಟ್ಗಳಿಗೆ ಸಂಬಂಧಿಸಿದಂತೆ ನೀವು 70 ಮಾರ್ಕ್ಸ್ ನ ಥಿಯರಿ ಎಕ್ಸಾಮ್ ಏನಾಗುತ್ತೆ ಅದರಲ್ಲಿ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಪ್ರಾಕ್ಟಿಕಲ್ ಅಲ್ಲಿ ಏನು ಮಾರ್ಕ್ಸ್ ಬಂದಿದೆ ಅದನ್ನ ಮತ್ತೆ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಥಿಯರಿ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಅನ್ನ ಇಂಪ್ರೂವ್ ಮಾಡ್ಕೋಬಹುದು. ಅದಂತರ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿರುತ್ತೆ ಇದನ್ನು ಕೂಡ ವಿದ್ಯಾರ್ಥಿಗಳು ಕೇಳಿದ್ರು. ಕ್ವಶನ್ ಪೇಪರ್ ಪ್ಯಾಟರ್ನ್ ಈಗಾಗಲೇ ಮೊದಲೇ ಬೋರ್ಡ್ ಎಕ್ಸಾಮ್ ಬರೆದ್ರಿ, ಅದರಲ್ಲಿ ಯಾವ ಕ್ವಶನ್ ಪೇಪರ್ ಪ್ಯಾಟರ್ನ್ ಇತ್ತು ಅದೇ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ. ಪ್ಯಾಟರ್ನ್ ಹೇಳಿರೋದು. ಓಕೆನಾ? ನಂತರ ಇದಿಷ್ಟು ವಿಷಯಗಳಾಗಿತ್ತು. ಮತ್ತು ಏನಾದ್ರು ಡೌಟ್ ಇದ್ರೆ ಕನ್ನಡ ತಿಳಿಸಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.